ನಮಸ್ಕಾರ, ಮೆಂಡೋ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ರಮ್ಯಾ ಕೃಷ್ಣ. ಇಂದಿನಿಂದ ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಚಳಿಗಾಲದ ಅಧಿವೇಶನ 2 ವಾರಗಳ ಕಾಲ ನಡೆಯಲಿರುವಂಥದ್ದು. ಇನ್ನು ಕರ್ನಾಟಕದಲ್ಲಿ ಹುಟ್ಟಿರುವಂತಹ ಸಾಕಷ್ಟು ಸಮಸ್ಯೆಗಳಿಗೆ ಈ ಒಂದು ಅಧಿವೇಶನದಲ್ಲಿ ಉತ್ತರ ಸಿಗುತ್ತಾ? ಉತ್ತರ ಕರ್ನಾಟಕಕ್ಕೆ ಯಾವೆಲ್ಲ ಒಂದಷ್ಟು ಅಭಿವೃದ್ಧಿ ವಿಚಾರವಾಗಿ ಅನುದಾನದ ಬಗ್ಗೆ ಮಾತನಾಡ್ತಾರೆ. ಜೊತೆಗೆ ಸಿಎಂ ಕುರ್ಚಿ ವಿಚಾರವಾಗಿ ಪ್ರಸ್ತಾಪ ಆಗುತ್ತಾ? ರೈತರ ಸಮಸ್ಯೆಗಳಿಗೆ ಈ ಒಂದು ಅಧಿವೇಶನದಲ್ಲಿ ಪರಿಹಾರ ಸಿಗುತ್ತಾ? ಎಲ್ಲವನ್ನ ಕೂಡ ಕಾದು ಕುಳಿತಿದ್ರೆ ಇತ್ತ ಸುಮಾರು 60ಕ್ಕೂ ಹೆಚ್ಚು ಸಂಘಟನೆಗಳು ಅಧಿವೇಶನ ಶುರು ಆಗೋದಕ್ಕೂ ಮುಂಚೆಯೇ ತಾವು ಪ್ರತಿಭಟನೆಯನ್ನ ನಡೆಸ್ತೇವೆ ಅಂತ ಹೇಳಿ ಸುವರ್ಣಸೌಧದ ಮುಂದೆ ಜಮಾಯಿಸಿರುವಂತದ್ದು. ಆದ್ರೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀಬಾರದು ಅನ್ನೋಂತಹ ಉದ್ದೇಶದಿಂದ ಪೊಲೀಸರ ಸರ್ಪಗಾವಲು ಕೂಡ ಕಾಯ್ತಾ ಇದೆ. ಇನ್ನು ದೆಹಲಿಯಲ್ಲಿ ಸ್ಫೋಟ ಆದ ನಂತರ ಕೂಡ ಕರ್ನಾಟಕದಲ್ಲಿ ಎಲ್ಲಾ ರೀತಿಯಲ್ಲಿ ಪೊಲೀಸರು ಎಚ್ಚೆತ್ತುಕೊಂಡಿದ್ರು. ಜೊತೆಗೆ ಯಾವುದೇ ಸಮಸ್ಯೆ ಆಗಬಾರದಂತೆ ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೂಡ ತೆಗೆದುಕೊಳ್ಳಲಾಗಿದೆ. ಅಧಿವೇಶನಕ್ಕೆ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಎಲ್ಲಾ ರೀತಿಯಾದಂತಹ ಪರಿಶೀಲನೆಯನ್ನ ಕೂಡ ನಡೆಸಲಾಗಿತ್ತು. ಇದೀಗ ಯಾವೆಲ್ಲ ವಿಚಾರವನ್ನ ಪ್ರಸ್ತಾಪ ಮಾಡಲಾಗುತ್ತೆ ಅನ್ನೋದನ್ನ ಒಂದು ಮೇನ್ ಪಾಯಿಂಟ್ಸ್ ಆಗಿ ನೋಡ್ತಾ ಹೋದ್ರೆ, ಅಧಿವೇಶನದಲ್ಲಿ ಸುಮಾರು 20 ವಿಧೇಯಕಗಳ ಮಂಡನೆಗೆ ಸರ್ಕಾರ ಸಿದ್ಧತೆಯನ್ನ ನಡೆಸಿಕೊಳ್ಳಲಾಗಿದೆ ಅನ್ನುವಂತಹ ಮಾತು. ಜೊತೆಗೆ ಸಿಎಂ ಕುರ್ಚಿ ವಿಚಾರವಾಗಿ ಏನು ಕದನ ಕಿತ್ತಾಟ ನಡೀತಾ ಇದೆ, ಈ ಒಂದು ವಿಚಾರವನ್ನ ಬಿಜೆಪಿ ಪಕ್ಷದವರು ಪ್ರಸ್ತಾಪ ಮಾಡಬಹುದು. ಇನ್ನು ಬಿಜೆಪಿ ಒಳಗೂ ಕೂಡ ಒಳಬೇಗುದೇ ಇದೆ, ಒಳಗೊಳಗೆ ಕಿತ್ತಾಟ ಇದೆ, ಆ ಒಂದು ವಿಚಾರ ಕೂಡ ಪ್ರಸ್ತಾಪ ಆಗಬಹುದು ಅನ್ನೋಂತಹ ಕುತೂಹಲ ಕೂಡ ಕೆರಳಿರುವಂತದ್ದು. ಜೊತೆಗೆ ರೈತರು ಹಾಗೂ ಉತ್ತರ ಕರ್ನಾಟಕ ಅಭಿವೃದ್ಧಿ ಬಗ್ಗೆ ಹೆಚ್ಚು ಚರ್ಚೆಯ ನಿರೀಕ್ಷೆ ಆಗ್ತಾ ಇದೆ. ಯಾಕಂತಂದ್ರೆ ಕಬ್ಬು ಬೆಳೆಗಾರರ ಸಂಘದಿಂದ ಯಾವ ರೀತಿ ಪ್ರತಿಭಟನೆಯನ್ನ ನಡೆಸಲಾಗಿತ್ತು, ಅದು ಯಾವ ಹಂತಕ್ಕೆ ಹೋಗಿ ತಗುಲಿತ್ತು. ಜೊತೆಗೆ ಇವಾಗ ಏನು ಮೆಕ್ಕೆಜೋಳ ಖರೀದಿ ಕೇಂದ್ರವನ್ನ ತೆರೆಯುವಂತೆ ಸತತವಾಗಿ ಹೋರಾಟವನ್ನ ಏನ್ ರೈತರು ಮಾಡ್ಕೊಂಡ್ ಬರ್ತಾ ಇದ್ದಾರೆ, ಈ ಎಲ್ಲ ಸಮಸ್ಯೆಗಳಿಗೆ ಒಂದು ಬ್ರೇಕ್ ಬೀಳುತ್ತಾ, ಸರ್ಕಾರದಿಂದ ಪರಿಹಾರ ಸಿಗುತ್ತಾ ಅನ್ನೋದನ್ನ ಕೂಡ ಕಾದು ನೋಡ್ಬೇಕಾಗಿರುವಂತದ್ದು. ಜೊತೆಗೆ ತುಂಗಭದ್ರಾ ಸೇರಿದಂತೆಯೇ ಉತ್ತರ ಕರ್ನಾಟಕದ ನೀರಾವರಿ ಸ್ಕೀಮ್ ಅಸಡ್ಡಿಗೂ ಕೂಡ ಚರ್ಚೆ ಆಗತ್ತೆ ಅನ್ನೋಂತಹ ಮಾತುಗಳು ಇರುವಂತದ್ದು. ಅದೇ ರೀತಿ ಸಿಎಂ ಕುರ್ಚಿ ಗುದ್ದಾಟದ ಬಗ್ಗೆ ಪ್ರಸ್ತಾಪವಾದ್ರೆ ಪ್ರತಿಪಕ್ಷ ಆಡಳಿತ ಪಕ್ಷಗಳ ಮಧ್ಯೆ ವಾಕ್ಸಮರ ಆಗುತ್ತೆ. ಇವಾಗ ಸಿಎಂ ಕುರ್ಚಿ ಚರ್ಚೆ ಬಗ್ಗೆ ಏನಾದ್ರೂ ಬಿಜೆಪಿ ಅವರು ಮಾತನಾಡಿದ್ರೆ, ಬಿಜೆಪಿ ಒಳಗಡೆ ಇರುವಂತಹ ತಿಕ್ಕಾಟ ಗುದ್ದಾಟದ ಬಗ್ಗೆ ಕೂಡ ಕಾಂಗ್ರೆಸ್ ಪಕ್ಷದವರು ಮಾತನಾಡ್ತಾರೆ. ಅವಾಗ 2 ಪಕ್ಷದ ಮಧ್ಯೆ ಜಟಾಪಟಿ ನಡೆದು ವಾಕ್ಸಮರ ಆಗಬಹುದು ಅನ್ನೋದು ಕೂಡ ಇದೆ. ಇನ್ನು ಅಧಿವೇಶನದಲ್ಲಿ ಕಿತ್ತಾಟ ಜಗಳ ಮಾತುಗಳು ಏನು ಕಡಿಮೆ ಇಲ್ಲ. ಒಂದು ಪಕ್ಷದವರು ಒಂದು ಮಾತಿನಿಂದ ದಾಳಿ ಮಾಡಿದ್ರೆ ಪ್ರತಿಪಕ್ಷ ಕೂಡ ಅದೇ ರೀತಿಯನ್ನ ಮಾತನಾಡುತ್ತೆ. ಎಲ್ಲೋ ಈ ಒಂದು ಮಾತಿನ ಬೆರಸಿನಲ್ಲಿ ಸಾಕಷ್ಟು ವಿಚಾರಗಳು ಸಾರ್ವಜನಿಕ ವಲಯದಲ್ಲಿ ಬೆಳವಣಿಗೆಗಳನ್ನ ತೆಗೆದುಕೊಳ್ಳುತ್ತೆ ಅಂತಾನೆ ಹೇಳ್ಬೋದು. ಜೊತೆಗೆ ಕೇಂದ್ರದ ಮಲತಾಯಿ ಧೋರಣೆ ಪ್ರಸ್ತಾಪಿಸಿ ಬಿಜೆಪಿಗೆ ಕಾಂಗ್ರೆಸ್ ಕೂಡ ತಿರುಗೇಟನ್ನ ನೀಡಬಹುದು. ಬರೀ ಕೇಂದ್ರ ಸರ್ಕಾರ ಒಂದಷ್ಟು ಬಿಜೆಪಿ ಅವರಿಗೆ ಮಾತ್ರ ಒಂದಷ್ಟು ಅನುದಾನ ಬಿಡುಗಡೆಯಲ್ಲೂ ಮಾತ್ರ ಪರ್ಟಿಕ್ಯುಲರ್ ಆಗಿ ಇಂಥದೇ ಮಾಡುತ್ತೆ, ಕಾಂಗ್ರೆಸ್ ಪಕ್ಷಕ್ಕೆ ಮಲತಾಯಿ ಧೋರಣೆ ಮಾಡ್ತಾ ಇದೆ ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಟಾಂಗ್ ಅನ್ನ ಕೊಡುವಂತಹ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ 17 ಬಾರಿ ಬೆಳಗಾವಿ ವಿಧಾನಸೌಧದಲ್ಲಿ ಸುವರ್ಣಸೌಧದಲ್ಲಿ ಏನು ಸುಮಾರು 17 ಬಾರಿ ಬೆಳಗಾವಿಯಲ್ಲಿ ಈ ಒಂದು ಅಧಿವೇಶನ ನಡೆದಿರುವಂತದ್ದು. ಆದ್ರೆ ಇಲ್ಲಿವರೆಗೂ ಕೂಡ ಮುಕ್ತವಾಗಿ ಎಲ್ಲಾ ಸಮಸ್ಯೆಗಳಿಗೂ ಕೂಡ ಪರಿಹಾರ ಸಿಕ್ಕಿಲ್ಲ ಅನ್ನುವಂತಹ ನೋವು ಒಂದ್ ಕಡೆ ಆದ್ರೆ, ಈ ಬಾರಿ ಏನು ಅಂದ್ರೆ ಪ್ರತಿ ವರ್ಷದಂತೆ 2 ವಾರಗಳ ಕಾಲ ಏನು ಚಳಿಗಾಲದ ಅಧಿವೇಶನ ನಡೀತಾ ಇದೆ, ಈ ಒಂದು ಅಧಿವೇಶನದಲ್ಲಾದ್ರೂ ಎಲ್ಲೋ ಒಂದ್ ಕಡೆ ಸ್ಯಾಟಿಸ್ಫೈಡ್ ಅನ್ನೋ ರೀತಿ, ಅಂದ್ರೆ ತೃಪ್ತಿದಾಯಕ ಉತ್ತರಗಳು, ಸಮಸ್ಯೆಗಳಿಗೆ ಪರಿಹಾರಗಳು ಸಿಗಬಹುದು ಅನ್ನೋದು ರೈತರ ಹಾಗೂ ಒಂದಷ್ಟು ಇಷ್ಟು ದಿನ ಏನು ಪ್ರತಿಭಟನೆಯನ್ನ ಸತತವಾಗಿ ಮಾಡ್ಕೊಂಡ್ ಬಂದಿದ್ದಾರೆ ಪ್ರತಿಭಟನಾಕಾರರ ಆಶಯ ಆಗಿರುವಂತದ್ದು. ಅದ್ಭುತ ಪ್ರವಾಸಿ ತಾಣಗಳಲ್ಲಿ ಒಂದು ಅನ್ನಿಸ್ಕೊಂಡಿರುವಂತಹ, ಜೊತೆಗೆ ಮೋಜುಗಾರರ ಸ್ವರ್ಗ ಅಂತಾನೆ ಕರೆಸಿಕೊಳ್ಳುವಂತಹ ಥೈಲ್ಯಾಂಡ್ಗೆ ಇತ್ತೀಚಿನ ದಿನದಲ್ಲಿ ಸಾಕಷ್ಟು ಪ್ರಯಾಣಿಕರು ಹೋಗಿ ಬರ್ತಿರೋದನ್ನ ಗಮನಿಸಬಹುದು. ಪ್ರವಾಸಿ ತಾಣ ಅಂತಾನೆ ಒಂದಿಷ್ಟು ಗುರುತಿಸಿಕೊಂಡಿರುವಂತಹ ಈ ಸ್ಥಳದಲ್ಲಿ ಮಾದಕ ವಸ್ತುಗಳ ಸೇವನೆಗೆ ಯಾವುದೇ ರೀತಿಯಾದಂತಹ ಅಡ್ಡಿ ಇಲ್ಲ, ಹಾಗೂ ಮಾದಕ ವಸ್ತುಗಳ ಬೆಳೆಯೋದಕ್ಕೂ ಕೂಡ ಯಾವುದೇ ರೀತಿಯಾದಂತಹ ಅಡ್ಡಿ ಇಲ್ಲ. ಅವರ ಒಂದು ಎಕಾನಮಿ ಯಾವ ರೀತಿ ಡಿಪೆಂಡ್ಸ್ ಆಗಿರುತ್ತೆ ಅಂತ ಅಂದ್ರೆ, ಅಲ್ಲಿನ ಪ್ರವಾಸೋದ್ಯಮದ ಮೇಲೆ ಆ ಒಂದು ಆರ್ಥಿಕತೆ ಡಿಪೆಂಡ್ಸ್ ಆಗಿರುತ್ತೆ. ಆದ ಕಾರಣದಿಂದಾಗಿ ಯಾವುದೇ ರೀತಿಯಾದಂತಹ ಈ ಒಂದು ಮಾದಕ ವಸ್ತುಗಳ ಸೇವನೆಗೆ ಅಡ್ಡಿ ಇಲ್ಲ ಅಂತಾನೆ ಹೇಳ್ಬೋದು. ಆದ್ರೆ ಎಂತಹ ಒಂದು ಖ್ಯಾತಿ ಪಡೆದಿರುವಂತಹ ಪ್ರವಾಸಿ ತಾಣದಿಂದ ಅತಿ ಹೆಚ್ಚು ಬೆಂಗಳೂರಿಗೆ ಡ್ರಗ್ಸ್ ಸರಬರಾಜು ಆಗ್ತಾ ಇದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿರುವಂತದ್ದು. ಇತ್ತೀಚೆಗೆ ಕೆಂಪೇಗೌಡ ಏರ್ಪೋರ್ಟ್ ನಲ್ಲೂ ಕೂಡ ಸಾಕಷ್ಟು ಡ್ರಗ್ಸ್ ಅನ್ನ
ಸಾಗಣೆ ಮಾಡ್ತಿದ್ದವರನ್ನ ತಪಾಸಣೆ ನಡೆಸಿದಂತಹ ಸಂದರ್ಭದಲ್ಲಿ ಆರೋಪಿಯನ್ನಾಗಿಸಿ ಒಂದು ವಿಚಾರಣೆಯನ್ನ ಕೂಡ ನಡೆಸಲಾಗಿತ್ತು. ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮವನ್ನ ಕೂಡ ತೆಗೆದುಕೊಳ್ಳಲಾಗಿತ್ತು. ಇದೀಗ ಥೈಲ್ಯಾಂಡ್ನಿಂದ ಹೈಡ್ರೋ ಗಾಂಜಾ ಸಪ್ಲೈ ಆಗ್ತಾ ಇದೆ ಅಂತ ಹೇಳಿ ಮಾಹಿತಿ ಹೊರಬಿದ್ದಿರುವಂತದ್ದು. ಈ ಒಂದು ವಿಚಾರವಾಗಿ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಗರಂ ಆಗಿದ್ದಾರೆ. ಆದ್ರೂ ಕೂಡ ತಿರುಗೇಟನ್ನ ಕೂಡ ಕೊಟ್ಟಿರುವಂತದ್ದು, ಕಿಡಿಕಾರಿದ್ದಾರೆ. ಒಂದು ವಿಚಾರವಾಗಿ ಯಾರು ಮಾದಕ ವಸ್ತುಗಳ ಸೇವನೆಗೆ ಹಾಗೂ ಸಾಗಾಟಕ್ಕೆ ಸಪೋರ್ಟ್ ಅನ್ನ ಮಾಡ್ತಾವ್ರೆ ಅವರ ವಿರುದ್ಧ ಕಿಡಿಕಾರಿರುವಂತದ್ದು. ಜೊತೆಗೆ ಕಳೆದ 2 ವರ್ಷದಿಂದ ಥೈಲ್ಯಾಂಡ್ನ ರಾಜಧಾನಿ ಬ್ಯಾಂಕಾಕ್ ನಿಂದ ರಾಜ್ಯಕ್ಕೆ ಅತಿ ಹೆಚ್ಚು ಹೈಡ್ರೋ ಗಾಂಜಾ ಸರಬರಾಜು ಆಗ್ತಾ ಇದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿತ್ತು. ಇದೀಗ ಪೊಲೀಸರ ತನಿಖೆಯಲ್ಲಿ ಬೆಳಕಿಗೆ ಬಂದಿರೋ ವಿಚಾರ ಏನಪ್ಪಾ ಅಂತ ಅಂದ್ರೆ, ದೆಹಲಿಯಿಂದ ಕೂಡ ಇತ್ತೀಚೆಗೆ ಬೆಂಗಳೂರಿಗೆ ಅತಿ ಹೆಚ್ಚು ಗಾಂಜಾ ಸರಬರಾಜು ಆಗ್ತಾ ಇದೆ. ವಿಶಿಷ್ಟ ರೀತಿಯಲ್ಲಿ ಪ್ಯಾಕ್ ಅನ್ನ ಮಾಡಿಕೊಂಡು ಪೊಲೀಸರ ಕಣ್ಣಿಗೆ ಸಿಗದಂತೆ ಈ ಒಂದು ಗಾಂಜಾವನ್ನ ಸರಬರಾಜನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಬೆಂಗಳೂರಿನಲ್ಲೂ ಕೂಡ ಡ್ರಗ್ಸ್ ಪೆಡ್ಲರ್ ಕೂಡ ಸಾಕಷ್ಟು ಹುಟ್ಟಾಕೋತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿರುವಂತದ್ದು. 2 ತಿಂಗಳಲ್ಲೇ ದೇವನಹಳ್ಳಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ 26 ಮಂದಿ ಬ್ಯಾಂಕಾಕ್ ಪ್ರವಾಸಕ್ಕೆ ಹೋಗೋರೇನಿದ್ರು ಅವರೆಲ್ಲರೂ ಕೂಡ ಒಂದು ಗಾಂಜಾವನ್ನ ಸಾಗಾಟ ಮಾಡ್ತಾ ಇದ್ದಾರೆ. ಪ್ರಯಾಣದ ಜೊತೆ ಇದನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿತ್ತು. ಇದೀಗ 1.60 ಕ್ವಿಂಟಲ್ ಹೈಡ್ರೋ ಗಾಂಜಾವನ್ನ ಕಸ್ಟಮ್ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ. ಇದೇ ರೀತಿ ಏನಾದ್ರೂ ಮುಂದುವರೆದ್ರೆ ಬೆಂಗಳೂರು ಕೂಡ ಮಿನಿ ಥೈಲ್ಯಾಂಡ್ ಹಾಕೋದ್ರಲ್ಲಿ ಯಾವುದೇ ರೀತಿಯಾದಂತಹ ವ್ಯತ್ಯಾಸವಿಲ್ಲ ಅಂತ ಸಾರ್ವಜನಿಕರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂತದ್ದು. ಈ ಒಂದು ವಿಚಾರವಾಗಿ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತನಾಡಿ, ಮಾದಕ ವಸ್ತುಗಳನ್ನ ಯಾರು ಬೆಂಬಲಿಸ್ತಾರೋ ಅವರು ಮನುಷ್ಯರಲ್ಲ. ಇಂತಹ ಮಾದಕ ವಸ್ತುಗಳ ಮಾರಾಟಗಾರರು ಬಳಕೆದಾರರ ವಿರುದ್ಧ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮವನ್ನ ಖಂಡಿತವಾಗೂ ಜರುಗಿಸುತ್ತೆ ಅನ್ನುವಂತಹ ಮಾಹಿತಿಯನ್ನ ಹೊರಹಾಕಿರುವಂತದ್ದು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಿಂದ ಬೀದಿ ನಾಯಿಗಳಿಗೆ ಚಿಕನ್ ಬಿರಿಯಾನಿ ಹಾಕಲಾಗುತ್ತೆ, ಚಿಕನ್ ಅನ್ನ ವಿತರಿಸಲಾಗುತ್ತೆ ಅನ್ನುವಂತಹ ಮಾತುಕತೆ ಸಾಕಷ್ಟು ಆಗಿತ್ತು. ಈ ಒಂದು ಆದೇಶ ಆಗಿರಲಿಲ್ಲ. ಇನ್ನು ಈ ಒಂದು ವಿಚಾರವಾಗಿ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗಿತ್ತು ಹಾಗೂ ಟ್ರೋಲ್ಸ್ ಪೇಜ್ ನವರು ಕೂಡ ಸಾಕಷ್ಟು ಟ್ರೋಲ್ ಅನ್ನ ಮಾಡಿದ್ರು. ಈ ಒಂದು ವಿಚಾರವನ್ನ ಇಟ್ಕೊಂಡು ಪರ ವಿರೋಧ ಎರಡು ಕೂಡ ವ್ಯಕ್ತವಾಗಿತ್ತು. ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗ್ತಾ ಇದೆ ಅಂತ ಹೇಳಿ ಒಂದಷ್ಟು ಜನರು ಸಾಕಷ್ಟು ಸಮಸ್ಯೆಗಳನ್ನ ಹೊರ ಹಾಕ್ತಾ ಇದ್ರೆ, ಇತ್ತ ಬೆಂಗಳೂರಿನವರೇ ಬೀದಿ ನಾಯಿಗೆ ಚಿಕನ್ ಮಟನ್ ಹಾಕಿ ಬೆಳೆಸ್ತಿದಾರಲ್ಲ, ಇದು ನ್ಯಾಯಾನ ಅನ್ನೋ ರೀತಿಯಲ್ಲಿ ಪರ ವಿರೋಧದ ಚರ್ಚೆ ಕೂಡ ಆಗಿತ್ತು. ಇದೀಗ ಬೆಂಗಳೂರು ದಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ದಿನಕ್ಕೆ 2 ಬಾರಿ ಬೀದಿ ನಾಯಿಗಳಿಗೆ ಚಿಕನ್ ಅನ್ನ ಹಾಕೋದಕ್ಕೇನೋ ಚರ್ಚೆಯನ್ನ ನಡೆಸಿದೆ ಅಂತ ಈ ಒಂದು ವಿಚಾರವಾಗಿ ನೋಡೋದಾದ್ರೆ, ಸುಪ್ರೀಂ ಆದೇಶ ಪಾಲನೆಗಾಗಿ ಸರ್ಕಾರಿ ಕಚೇರಿ ಆವರಣಗಳ ನಾಯಿಗಳು ಶೀಘ್ರ ಡಾಗ್ ಶೆಲ್ಟರ್ಗೆ ಶಿಫ್ಟ್ ಆಗಲಿದೆ ಅನ್ನೋಂತಹ ಮಾಹಿತಿ ಲಭ್ಯವಾಗಿದೆ. ಜೊತೆಗೆ ಆಶ್ರಯ ತಾಣಗಳನ್ನ ಕೂಡ ಬೆಂಗಳೂರಿನಲ್ಲಿ ನಿರ್ಮಿಸಲಾಗುತ್ತೆ ಅನ್ನೋಂತಹ ಮಾಹಿತಿ ಲಭ್ಯವಾಗಿರುವಂತದ್ದು. ಎಲ್ಲೆಲ್ಲಿ ಆಶ್ರಯ ತಾಣಗಳನ್ನ ಬೀದಿ ನಾಯಿಗಳಿಗೆ ಒದಗಿಸಲಾಗುತ್ತೆ ಅನ್ನೋದನ್ನ ನೋಡೋದಾದ್ರೆ, ಬೆಂಗಳೂರು ಉತ್ತರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಅಂಬೇಡ್ಕರ್ ನಗರ ಹಾಗೂ ಬೆಂಗಳೂರು ದಕ್ಷಿಣದಲ್ಲಿ ನೋಡೋದಾದ್ರೆ ಬಿಂಗಿಪುರ ಹಾಗೂ ಬೆಂಗಳೂರು ಕೇಂದ್ರ ನಗರದಲ್ಲಿ ನೋಡೋದಾದ್ರೆ ಕಂಟೋನ್ಮೆಂಟ್ನ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆವರಣ, ಈ ರೀತಿ ಸಾಕಷ್ಟು ಸ್ಥಳಗಳನ್ನ ನಾಯಿಯನ್ನ ಹಿಡಿಯೋದಕ್ಕೆ, ಅದನ್ನ ಸಾಕಾಣಿಕೆ ಮಾಡೋದಕ್ಕೆ ಮತ್ತೆ ಅದರ ಊಟಕ್ಕೆ, ಶೆಲ್ಟರ್ಗೆ ಎಷ್ಟೆಲ್ಲ ಖರ್ಚು ವೆಚ್ಚ ಆಗುತ್ತೆ ಅನ್ನೋದನ್ನ ಕೂಡ ದಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಹಂಚಿಕೊಂಡಿರುವಂತದ್ದು ಮಾಹಿತಿಯನ್ನ. ಜೊತೆಗೆ ಸುಪ್ರೀಂ ಕೋರ್ಟ್, ಬಸ್ಸು, ರೈಲು ನಿಲ್ದಾಣ, ಆಸ್ಪತ್ರೆ, ಶಾಲಾ ಕಾಲೇಜು, ಹಾಸ್ಟೆಲ್, ಸ್ಟೇಡಿಯಂ ಆವರಣದಲ್ಲಿ ಸೇರಿದಂತೆ ಕಚೇರಿಗಳ ಆವರಣದಲ್ಲಿ ಬೀದಿ ನಾಯಿಗಳನ್ನ ತೆರವುಗೊಳಿಸಬೇಕು. ಅಂದ್ರೆ ಅಡ್ಡ ದಿಡ್ಡಿಯಾಗಿ ಓಡಾಡುವಂತಹ ಬೀದಿ ನಾಯಿಗಳನ್ನ ಹಿಡಿಬೇಕು, ನಂತರ ಅವುಗಳಿಗಾಗಿ ಶೆಲ್ಟರ್ ಅನ್ನ ನಿರ್ಮಿಸಬೇಕು. ಜೊತೆಗೆ ಅಲ್ಲಿ ಆಹಾರವನ್ನ ದಿನಕ್ಕೆ 2 ಬಾರಿ ವಿತರಿಸಬೇಕು. ಆಹಾರ ಅಂತ ಅಂದ್ರೆ ಅದು ವೆಜ್ ಅಲ್ಲ, ನಾನ್ ವೆಜ್ ಅನ್ನ ಕೊಡ್ತಾ ಇದ್ದಾರಂತೆ. ನಂತರ ಹಾಸ್ಯಕ್ಕೆ ಕೂಡ ಈಡಾಗಿರುವಂತದ್ದು ಬಿಬಿಎಂಪಿ ದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಈ ಒಂದು ವಿಚಾರವಾಗಿ ಹಾಸ್ಯಕ್ಕೆ ಕೂಡ ಈಡಾಗಿದೆ. ಆದ್ರೆ ನಾವು ಮಾಡ್ತಾ ಇರುವಂತಹ ಕರ್ತವ್ಯ ಕರೆಕ್ಟ್ ಆಗಿದೆ, ಸುಪ್ರೀಂ ಕೋರ್ಟ್ ಕೂಡ ಆದೇಶ ನೀಡಿದೆ ಅಂತ ಕೂಡ ದಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಹೇಳಿರುವಂತದ್ದು. ಇನ್ನು ಈ ಒಂದು ಸ್ಕೀಮ್ ಯಾವಾಗ ಶುರುವಾಗುತ್ತೆ ಮತ್ತೆ ಎಲ್ಲೆಲ್ಲ ಶೆಲ್ಟರ್ಗಳನ್ನ ನಿರ್ಮಿಸಲಾಗುತ್ತೆ ಮತ್ತೆ ಇದರಿಂದ ಸಮಸ್ಯೆಗಳು ಹೆಚ್ಚಾಗುತ್ತಾ ಅಥವಾ ಸಮಸ್ಯೆ ನಿವಾರಣೆ ಆಗುತ್ತಾ ಕಾದು ನೋಡ್ಬೇಕಾಗಿದೆ. ಗೋವಾದ ಪಬ್ವೊಂದರಲ್ಲಿ ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡಿದ್ದು 25 ಜನರು ಸುಟ್ಟು ಕರಕಲಾಗಿದ್ದಾರೆ. ಏನು ಸಜೀವ ದಹನವಾದಂತಹ ಕುಟುಂಬಗಳಿಗೆ ಪರಿಹಾರವನ್ನು ಒದಗಿಸಿಕೊಡಬೇಕು ಅಂತ ಹೇಳಿ ಕುಟುಂಬಸ್ಥರು ಕೇಳಿಕೊಂಡಿದ್ದಂತಹ ಕಾರಣದಿಂದಾಗಿ ರಾಜ್ಯ ಸರ್ಕಾರದಿಂದ 5 ಲಕ್ಷ ರೂಪಾಯಿ ಹಾಗೂ ಕೇಂದ್ರ ಸರ್ಕಾರದಿಂದ 2 ಲಕ್ಷ ರೂಪಾಯಿ ಪರಿಹಾರವನ್ನ ಒದಗಿಸಲಾಗುತ್ತೆ ಅಂತ ಕೂಡ ಆದೇಶವನ್ನ ಹೊರಡಿಸಲಾಗಿರುವಂತದ್ದು. ಜೊತೆಗೆ ಈ ಒಂದು ಪಬ್ಬೊಂದನ್ನ ಅಕ್ರಮವಾಗಿ ನಡೆಸಲಾಗ್ತಾ ಇತ್ತು, ಯಾವುದೇ ಲೈಸೆನ್ಸ್ ಇರಲಿಲ್ಲ ಅನ್ನೋದು ತನಿಖೆಯ ವೇಳೆ ಬಯಲಿಗೆ ಬಂದಿರುವಂತದ್ದು. ಈ ಒಂದು ಆಕಸ್ಮಿಕ ಅಗ್ನಿ ಅವಘಡ ನಡೆದ ನಂತರ ಈ ಒಂದು ಪಬ್ನ ಮಾಲೀಕರು ಪರಾರಿ ಆಗಿದ್ದಾರಂತೆ. ಈ ಒಂದು ಪಬ್ನಲ್ಲಿ
ಸುಟ್ಟು ಏನು ಭಸ್ಮವಾಗಿದ್ದಾರೆ. ಅದರಲ್ಲಿ ಬೆಂಗಳೂರಿನ ಯುವಕರು ಕೂಡ ಇದ್ರು ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಈ ಒಂದು ಸ್ಫೋಟ 25 ಕಿಲೋಮೀಟರ್ನಷ್ಟು ವ್ಯಾಪಿಸಿರುವಂತದ್ದು. ಜೊತೆಗೆ ಅಕ್ಕಪಕ್ಕದಲ್ಲೂ ಕೂಡ ಒಂದಷ್ಟು ನಷ್ಟ ಉಂಟಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ. ಒಂದು ಘಟನೆ ಸಂಭವಿಸಿದಾಗ 100ಕ್ಕೂ ಹೆಚ್ಚು ಜನರಿದ್ರು. ಅವರೆಲ್ಲ ಸ್ಫೋಟ ಹಾಗೂ ಬೆಂಕಿ ಕಂಡು ಚಲ್ಲಾಪಿಲ್ಲಿಯಾಗಿ ಓಡಿದ್ದಾರೆ ಅಂತ ಕೂಡ ಮಾಹಿತಿ ಲಭ್ಯವಾಗಿರುವಂತದ್ದು. ಸದ್ಯಕ್ಕೆ ಗಾಯಾಳುಗಳನ್ನೆಲ್ಲರನ್ನ ಕೂಡ ಸ್ಥಳೀಯ ಆಸ್ಪತ್ರೆಗಳು ಕೂಡ ರವಾನಿಸಿ ಚಿಕಿತ್ಸೆಯನ್ನ ಕೂಡ ಕೊಡಿಸಲಾಗ್ತಾ ಇದೆ. ಇನ್ನು ಈ ಒಂದು ನೈಟ್ ಕ್ಲಬ್ ಅನ್ನ ಅಕ್ರಮವಾಗಿ ನಿಯಮ ಉಲ್ಲಂಘಿಸಿ ನಿರ್ಮಿಸಲಾಗಿತ್ತು. ಬೆಂಕಿ ದುರಂತದಲ್ಲಿ ತಾತ್ಕಾಲಿಕ ಕಟ್ಟಡ ಸಂಪೂರ್ಣ ಕೂಡ ಸುಟ್ಟು ಭಸ್ಮವಾಗಿದೆ. ಇನ್ನು ಮ್ಯಾನೇಜ್ಮೆಂಟ್ ಏನಿತ್ತು ಅವರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ತೇವೆ ಅಂತ ಅಲ್ಲಿನ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ತಿಳಿಸಿರುವಂಥದ್ದು. ಜೊತೆಗೆ ಒಂದಷ್ಟು ಬೇರೆ ಬೇರೆ ಯಾವೆಲ್ಲ ನೈಟ್ ಕ್ಲಬ್ಗಳಾಗಿರ್ಬೋದು, ಪಬ್ಗಳಾಗಿರ್ಬೋದು, ಯಾವುದೇ ರೀತಿಯಾದಂತಹ ಲೈಸೆನ್ಸ್ ಅನ್ನ ಪಡೆದುಕೊಳ್ಳದೆ ಕಾನೂನನ್ನ ಮೀರಿ ನಡೆಸ್ತಾ ಇದೆ. ವಿಚಾರಣೆಯನ್ನ ಮಾಡ್ತೀವಿ, ತನಿಖೆಯನ್ನ ನಡೆಸ್ತೀವಿ, ಪರಿಶೀಲಿಸಿ ಅವರ ವಿರುದ್ಧ ಕಾನೂನು ಕ್ರಮದ ಅಡಿ ನಿಯಮ ಉಲ್ಲಂಘನೆ ಮಾಡಿದವರಿಗೆ, ತಪ್ಪಿತಸ್ಥರಿಗೆ ಖಂಡಿತವಾಗ್ಲೂ ಶಿಕ್ಷೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಹೇಳಿರುವಂಥದ್ದು. ಜೊತೆಗೆ ಇಲ್ಲಿ ಏನು ಈ ಒಂದು ಅನಾಹುತ ಆಗಿದೆ, ಗಾಯಾಳುಗಳನ್ನ ಆಸ್ಪತ್ರೆಗೆ ಸೇರಿಸಿರುವಂಥದ್ದು. ಇನ್ನು ಸಾವನ್ನಪ್ಪಿರುವ ಮೃತ ಕುಟುಂಬಕ್ಕೆ ಪರಿಹಾರವನ್ನ ಕೂಡ ಒದಗಿಸಲಾಗುತ್ತೆ ಅಂತ ಸರ್ಕಾರ ಕೂಡ ಆದೇಶವನ್ನ ಹೊರಡಿಸಿದೆ. ಜೊತೆಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೂಡ ತೆಗೆದುಕೊಳ್ಳಲಾಗಿರುವಂಥದ್ದು. ಇದಿಷ್ಟು ಇವತ್ತಿನ ಅಪ್ಡೇಟ್ಸ್ಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಇದು ಸತ್ಯದ ಕನ್ನಡಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.